ಒಂದ್ ಕಡೆ ಕಾವೇರಿ ನೀರನ್ನು ಹರಿಸುವಂತೆ ಶಾಕ್ ನೀಡಿದೆ ಸಿಡಬ್ಲ್ಯೂಎಂಎ. ಈ ಮಧ್ಯೆ ಕೇಂದ್ರ ಜಲ ಆಯೋಗದಿಂದ ಮತ್ತೊಂದು ಶಾಕ್ ಎದುರಾಗಿದೆ. ಮೇಕೆದಾಟು ಡಿಪಿಆರ್ ಅನ್ನ ವಾಪಸ್ ಕಳುಹಿಸಿದೆ ಕೇಂದ್ರ ಜಲ ಆಯೋಗ. ಒಂದ್ ಕಡೆ ಕಾವೇರಿ ನೀರನ್ನು ಹರಿಸುವಂತೆ ಶಾಕ್ ಅನ್ನು ನೀಡಿದೆ ಸಿಡಬ್ಲ್ಯೂಎಂಎ. ಈ ಮಧ್ಯೆ ಕೇಂದ್ರ ಜಲ ಆಯೋಗದಿಂದ ಮತ್ತೊಂದು ಶಾಕ್ ಎದುರಾಗಿದೆ ಕರ್ನಾಟಕಕ್ಕೆ. ಮೇಕೆದಾಟು ಡಿಪಿಆರ್ ಅನ್ನ ವಾಪಸ್ ಕಳುಹಿಸಿದೆ ಕೇಂದ್ರ ಜಲ ಆಯೋಗ. ವಿಸ್ತೃತ ಯೋಜನಾ ವರದಿಯನ್ನ ವಾಪಸ್ ಕಳುಹಿಸಿದೆ ಸಿಡಬ್ಲ್ಯೂಸಿ. ಡಿಪಿಆರ್ನಲ್ಲಿ ಕೆಲವು ಅಂಶಗಳನ್ನು ಮಾರ್ಪಡಿಸುವಂತೆ ಸಿಡಬ್ಲ್ಯೂಸಿ ಹೇಳಿದೆ. ಸಿಡಬ್ಲ್ಯೂಸಿಗೆ ಪರಿಷ್ಕೃತ ಹೊಸ ಯೋಜನಾ ವರದಿ ಸಲ್ಲಿಸುವಂತೆ ಸೂಚನೆಯನ್ನ ಕೊಡಲಾಗಿದೆ. ನೀರಿನ ಬಳಕೆಯ ಪ್ರಮಾಣವನ್ನು ಕರ್ನಾಟಕ ಸರ್ಕಾರ ಹೆಚ್ಚಿಸಿತ್ತು. ಬೆಂಗಳೂರಿಗೆ ಕುಡಿಯುವ ನೀರಿಗಾಗಿ 6.95 ಟಿಎಂಸಿ ನೀರನ್ನ ಕರ್ನಾಟಕಕ್ಕೆ ನೀಡಿತು. ಹಳೆಯ ಹಾಗೂ ಅಪೂರ್ಣ ಅಂಕಿಅಂಶವನ್ನು ನೀಡಿದ್ದ ಕರ್ನಾಟಕ ಹೀಗಾಗಿ ಕೆಲವು ಅಂಶಗಳಲ್ಲಿ ಸ್ಪಷ್ಟನೆಯನ್ನ ಸಿಡಬ್ಲ್ಯೂಸಿ ಕೇಳಿದೆ. ಕೇಂದ್ರ ಜಲ ಆಯೋಗ ಏನಿದೆ ಕರ್ನಾಟಕದ ಪರಿಷ್ಕೃತ ಡಿಪಿಆರ್ ಅನ್ನು ತಿರಸ್ಕರಿಸಿ ವಾಪಸ್ ಕಳಿಸಿರೋದು. ಏನು ಮೇಕೆದಾಟು ಪ್ರಾಜೆಕ್ಟ್ ಏನಿದೆ ಅದರ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಬರುತ್ತೆ, ಆ ವಿಸ್ತೃತ ವರದಿಯನ್ನ ವಾಪಸ್ ಕಳಿಸಿರೋದು. ರೀಸನ್ ಏನಂದ್ರೆ ಈ ಹೊಸ ಪ್ರಸ್ತಾವನೆಯಲ್ಲಿ ಕುಡಿಯುವ ನೀರಿನ ಪ್ರಮಾಣವನ್ನು 4.75 ಟಿಎಂಸಿಯಿಂದ 6.95 ಟಿಎಂಸಿಗೆ ಹೆಚ್ಚನೆ ಮಾಡಲಾಗಿದೆ. ಸೊ ಇದು ಸುಪ್ರೀಂ ಕೋರ್ಟ್ನ ಅಂತಿಮ ತೀರ್ಪನ್ನು ಉಲ್ಲಂಘನೆ ಮಾಡುತ್ತೆ ಅಂತ ಇದೀಗ ಈ ಅಂಶಗಳನ್ನು ಉಲ್ಲೇಖಿಸಿ ಈ ಎಲ್ಲ ಅಂಶಗಳಲ್ಲಿ ಸ್ಪಷ್ಟನೆಯನ್ನು ಕೇಳಿ ಡಿಪಿಆರ್ ಅನ್ನು ವಾಪಸ್ ಕಳುಹಿಸಿದೆ